ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿಶ್ವದ ಟಾಪ್ ಶಕ್ತಿಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಗುರುತಿಸಿಕೊಳ್ಳುವ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇವತ್ತು ಕೆಲವೇ ಗಂಟೆಗಳ ಅವಧಿಗೆ ಭಾರತ ಪ್ರವಾಸವನ್ನ ಕೈಗೊಂಡಿದ್ದಾರೆ. ದಿಲ್ಲಿಗೆ ಬಂದಿಳಿದ ಪುಟಿನ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿ ಹೈದರಾಬಾದ್ ಹೌಸ್ಗೆ ಕರ್ಕೊಂಡು ಹೋಗಿ ಮಾತನಾಡಿದ್ದಾರೆ. ನಂತರ ಭಾರತ ಮತ್ತು ರಷ್ಯಾ ನಡುವಿನ 21ನೇ ವಾರ್ಷಿಕ ಶೃಂಗಸಭೆ ನಡೆದಿದೆ. 2019ರ ಬ್ರಿಕ್ಸ್ ಶೃಂಗಸಭೆ ಸೈಡ್ ಲೈನ್ನಲ್ಲಿ ಇಬ್ಬರು ಮಾತಾಡಿದ್ದು ಬಿಟ್ಟರೆ ನಂತರ ಇದೇ ಮೊದಲ ಬಾರಿಗೆ ಇವರಿಗೆ ಇತ್ತೀಚಿನ ದಿನಗಳಲ್ಲಿ ಮುಖಾಮುಖಿ ಇತ್ತು. ಈ ವೇಳೆ ಉಭಯ ದೇಶಗಳ ನಾಯಕರು ರಕ್ಷಣಾ ಕ್ಷೇತ್ರ, ವ್ಯಾಪಾರ, ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಹೂಡಿಕೆ ಹಾಗೂ ಎನರ್ಜಿ ಶಕ್ತಿ ಹಾಗೂ ಸ್ಪೇಸ್ ಬಾಹ್ಯಾಕಾಶ ಹಾಗೂ ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ 10ಕ್ಕೂ ಅಧಿಕ ಒಪ್ಪಂದಗಳಿಗೆ ಸೈನ್ ಬೀಳ್ತಾ ಇದೆ. ಇಲ್ಲಿ S-400 ಡೀಲ್ ಮತ್ತು ಡೆಲಿವರಿ ವಿಚಾರವಾಗಿ ಕೂಡ ಉಭಯ ನಾಯಕರ ನಡುವೆ ಚರ್ಚೆ ನಡೆದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇನ್ನೊಂದು ವಿಚಾರ ಅಂದರೆ, ಕೊರೋನಾ ಬಂದಾಗಿನಿಂದ ವ್ಲಾದಿಮಿರ್ ಪುಟಿನ್ ರಷ್ಯಾ ಬಿಟ್ಟು ಹೊರಗೆ ಹೋಗಿದ್ದು ಒಂದೇ ಸಲ. ಅದು ಕಳೆದ ಜೂನ್ನಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಭೇಟಿಯಾಗೋಕೆ. ಅದು ಬಿಟ್ಟರೆ ಈಗ ಭಾರತಕ್ಕೆ ಬರ್ತಿದ್ದಾರೆ. ಅಂದರೆ ಕಳೆದೆರಡು ವರ್ಷಗಳಲ್ಲಿ 2ನೇ ವಿದೇಶ ಪ್ರವಾಸ ಇದಾಗಿದೆ. ಚೀನಾ ವಿರುದ್ಧವಾಗಿ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಸೇರಿಕೊಂಡು ಕ್ವಾಡ್ ರಚಿಸಿರೋದು ರಷ್ಯಾಗೂ ಕೂಡ ಚಿಂತೆಯ ವಿಚಾರ. ಕೋಲ್ಡ್ ವಾರ್ ಟೈಮ್ನಲ್ಲಿ ಸೋವಿಯತ್ ಯೂನಿಯನ್ಗೆ ಭಾರತ ತುಂಬ ಹತ್ತಿರದಲ್ಲಿತ್ತು, ಕ್ಲೋಸ್ ಆಗಿತ್ತು. ಅಲ್ಲಿಂದಲೇ ರಷ್ಯಾ ಮತ್ತು ಭಾರತ ಉತ್ತಮ ಸಂಬಂಧವನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿವೆ. ಈಗ ರಷ್ಯಾ ಸೋವಿಯತ್ ಕಾಲದಷ್ಟು ಅಂತಾರಾಷ್ಟ್ರೀಯ ರಾಜಕೀಯ ಶಕ್ತಿಯಾಗಿ ಉಳ್ಕೊಂಡಿಲ್ಲ. ಆದರೆ ರಕ್ಷಣಾ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕ ಯುದ್ಧೋಪಕರಣಗಳ ವಿಚಾರದಲ್ಲಿ ರಷ್ಯಾ ಈಗಲೂ ಕೂಡ ಸೂಪರ್ ಪವರ್ ಆಗೇ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಸೇನೆಯ ಎಲ್ಲ ವಿಭಾಗಗಳಲ್ಲೂ ಇರೋ ಬಹುತೇಕ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ರಷ್ಯಾ ಮೂಲದ್ದು ಅನ್ನೋದು ಗಮನಿಸಬೇಕಾಗಿರೋ ವಿಚಾರ. ಭಾರತ ಕೂಡ ಇತ್ತೀಚೆಗೆ ಸ್ವಲ್ಪ ಒಂದೇ ದೇಶ ನಂಬ್ಕೊಂಡ್ರೆ ಆಗಲ್ಲ ಅಂತ ಬೇರೆ ಬೇರೆ ಕಡೆಯಿಂದ ರಕ್ಷಣಾ ಸಾಮಗ್ರಿಯನ್ನು ತರ್ತಾ ಇದೆ. ಸ್ವದೇಶಿ ಉತ್ಪಾದನೆಗೂ ಗಮನವನ್ನು ಕೊಡ್ತಾ ಇದೆ. ಯಾಕಂದರೆ ರಷ್ಯಾ ಇತ್ತೀಚೆಗೆ ಚೀನಾಗೂ ಕೂಡ ತುಂಬ ಕ್ಲೋಸ್. ನಮಗೇನು ಕೊಡ್ತಾರೋ, ನಮಗೇನು ಶಸ್ತ್ರಾಸ್ತ್ರ ಮಾರ್ತಾರೋ ಅದೇ ಶಸ್ತ್ರಾಸ್ತ್ರವನ್ನು ಚೀನಾಗೂ ಕೂಡ ಮಾರ್ತಾರೆ ಅವರು. ಇದು ಭಾರತಕ್ಕೆ ಅಷ್ಟೊಂದು ಒಳ್ಳೆಯ ವಿಚಾರ ಅಲ್ಲ. ಹೀಗಾಗಿ ಭಾರತ ತನ್ನ ಈ ಶಸ್ತ್ರಾಸ್ತ್ರಗಳ ಪೋರ್ಟ್ಫೋಲಿಯೋವನ್ನು ಮತ್ತಷ್ಟು ವಿಸ್ತರಿಸೋಕೆ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಖರೀದಿ ಮಾಡೋಕೆ, ಸ್ವದೇಶಿಯಾಗಿ ಕೂಡ ಉತ್ಪಾದನೆ ಮಾಡೋಕೆ ಜಾಸ್ತಿ ಗಮನ ಹರಿಸ್ತಾ ಇದೆ. ಗಮನ ಹರಿಸಬೇಕು ಕೂಡ. ಇನ್ನು ಪುಟಿನ್ ಭಾರತ ಪ್ರವಾಸದ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ರಷ್ಯಾ ವಿದೇಶಾಂಗ ಸಚಿವ ಸರ್ಜಿ ಲಾವ್ರೋವ್, ಭಾರತ ಮತ್ತು ರಷ್ಯಾ ಸಂಬಂಧ ಹಾಳು ಮಾಡೋಕೆ, ಭಾರತ ತನ್ನದೇ ಆದ ಆದೇಶ ಪಾಲಿಸುವಂತೆ ಮಾಡೋಕೆ ಅಮೆರಿಕ ಪ್ರಯತ್ನ ಪಡುತ್ತೆ ಅಂತ ಹೇಳಿದ್ರು. ಅಂದರೆ ಭಾರತವನ್ನು ಕುಣಿಸೋಕೆ ಅಮೆರಿಕ ಟ್ರೈ ಮಾಡುತ್ತೆ ಅಂತ ಇವರು ಆರೋಪ ಮಾಡಿದ್ರು. S-400 ಖರೀದಿ ಒಪ್ಪಂದ ಭಾರತದ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸೋಕೆ ತುಂಬ ಮಹತ್ವದ್ದು ಅಂತ ಕೂಡ ಅವರು ಹೇಳಿದ್ರು. ಅಮೆರಿಕ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದೆಯಲ್ಲ, ಭಾರತ ರಷ್ಯಾದಿಂದ S-400 ತಗೋಬಾರ್ದು, ಬೇಕಾದರೆ ನಮ್ಮದೇ ಥರ್ಡ್ ವ್ಯವಸ್ಥೆಯನ್ನು ಕೊಡ್ತೀವಿ ನಾವು ಅಂತ ಹೇಳ್ತಾ ಇದೆಯಲ್ಲ ಅಮೆರಿಕ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಷ್ಯಾದ ಸಚಿವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದು. ಅದು ಹಾಗೆ ಭಾರತ ರಷ್ಯಾ ಜೊತೆ 2018ರಲ್ಲಿ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಖರೀದಿಗೆ $500 ಕೋಟಿ ಅಂದರೆ 37,000 ಕೋಟಿ ರೂಪಾಯಿಯ ಒಪ್ಪಂದ ಮಾಡಿಕೊಂಡಿತ್ತು. ಇದಕ್ಕೆ ಅಮೆರಿಕ ತೀವ್ರ ವಿರೋಧ ವ್ಯಕ್ತಪಡಿಸಿಕೊಂಡೇ ಬಂದಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬರುವ ಮುನ್ನವೇ 2+2 ಮಾತುಕತೆ ನಡೆದಿದೆ. ಇದರಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್, ಹಾಗೆ ಆ ಕಡೆಯಿಂದ ರಷ್ಯಾ ವಿದೇಶಾಂಗ ಮಂತ್ರಿ ಸರ್ಜಿ ಲಾವ್ರೋವ್ ಮತ್ತು ಅಲ್ಲಿನ ರಕ್ಷಣಾ ಸಚಿವ ಜನರಲ್ ಸರ್ಜಿ ಶೋಯ್ಗು ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಭಾರತ ಮತ್ತು ರಷ್ಯಾ ನಡುವೆ ಹಲವು ಒಪ್ಪಂದಗಳಿಗೆ ಸೈನ್ ಹಾಕಲಾಗಿದೆ. ಇವುಗಳ ಪೈಕಿ ಇಂಡೋ ರಷ್ಯಾ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ 6,01,427 AK-203 ಬಂದೂಕು ಖರೀದಿ, 2021ರಿಂದ 31ರವರೆಗೆ ಸೇನಾ ಕ್ಷೇತ್ರದಲ್ಲಿ ತಾಂತ್ರಿಕ ಸಹಕಾರ, ಈ ಎಲ್ಲ ಅಂಶಗಳು ಕೂಡ ಸೇರಿವೆ. ನಾಗಾಲ್ಯಾಂಡ್ನಲ್ಲಿ ಬಂಡುಕೋರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ 14 ಮಂದಿ ನಾಗರಿಕರು ಮತ್ತು ಓರ್ವ ಯೋಧ ಪ್ರಾಣ ಕಳೆದುಕೊಂಡ ಘಟನೆ ಇವತ್ತು ಸಂಸತ್ನಲ್ಲೂ ಕೂಡ ಪ್ರತಿಧ್ವನಿಸಿತು. ಇದರ ನಡುವೆಯೇ ಪ್ರಧಾನಿ ಮೋದಿ ಇದೇ ವಿಚಾರವಾಗಿ ಹಿರಿಯ ಸಚಿವರೊಂದಿಗೆ ಮೀಟಿಂಗ್ ಮಾಡಿದರು. ನಂತರದಲ್ಲಿ ಸದನದಲ್ಲಿ ಈ ಬಗ್ಗೆ ಹೇಳಿಕೆ ಕೊಟ್ಟಂಥ ಗೃಹ ಮಂತ್ರಿ ಅಮಿತ್ ಶಾ ಶನಿವಾರ ಸಂಜೆ ನಾಗಾಲ್ಯಾಂಡ್ನ ಮೋನ್ ಜಿಲ್ಲೆಯ ಓಟಿಂಗ್ನಲ್ಲಿ ಉಗ್ರಗಾಮಿಗಳ ಓಡಾಟದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ 21 ಕಮಾಂಡೋಗಳ ಒಂದು ಟೀಮ್ ಅನುಮಾನಿತ ಪ್ರದೇಶದಲ್ಲಿ ಕಾದು ಕುಳಿತುಕೊಂಡಿತ್ತು. ಈ ವೇಳೆ ಅಲ್ಲಿಗೆ ಒಂದು ವಾಹನ ಬಂತು. ಡೌಟ್ ಬಂದ ಯೋಧರು ಆ ವಾಹನವನ್ನು ನಿಲ್ಲೋಕೆ ಹೇಳಿದ್ರು, ತಡೆಯೋಕೆ ಪ್ರಯತ್ನಪಟ್ಟರು. ಆದರೆ ವಾಹನ ನಿಲ್ಲಿಸೋ ಬದಲು ಮತ್ತಷ್ಟು ವೇಗವಾಗಿ ಹೋಗೋಕೆ ಶುರು ಮಾಡಿತು.
ಹೀಗಾಗಿ ಅದರಲ್ಲಿ ಉಗ್ರರೇ ಇದ್ದಾರೆ ಅಂಥೇಳಿ ಅನುಮಾನದ ಮೇಲೆಗೆ ಯೋಧರು ಗುಂಡು ಹಾರಿಸಿದ್ರು. ಆ ವಾಹನದಲ್ಲಿದ್ದ 8 ಮಂದಿ ಪೈಕಿ 6 ಮಂದಿ ಪ್ರಾಣ ಬಿಟ್ಟರು. ಗಾಯಗೊಂಡ ಉಳಿದಿಬ್ಬರನ್ನ ಯೋಧರೇ ಆಮೇಲೆ ಓಕೆ ಇವರು ನಮ್ಮ ಟಾರ್ಗೆಟ್ ಅಲ್ಲ, ಇವರು ನಾಗರಿಕರು ಅಂತ ಗೊತ್ತಾದ ಮೇಲೆ ಯೋಧರೇ ಉಳಿದವರನ್ನ ಗಾಯಗೊಂಡವ್ರನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸಿದ್ರು. ಇದಾದ ಬಳಿಕ ಯೋಧರನ್ನ ಸುತ್ತುವರಿದ ಗ್ರಾಮಸ್ಥರು 2 ವಾಹನಗಳಿಗೆ ಬೆಂಕಿ ಇಟ್ಟು ಹಲ್ಲೆ ಮಾಡಿದ್ರು. ಇದರಿಂದ ಓರ್ವ ಯೋಧ ಪ್ರಾಣ ಬಿಟ್ಟರು. ಇದಾದ ಬಳಿಕ ಯೋಧರು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಬೇಕಾಯಿತು. ಇದರಲ್ಲಿ ಮತ್ತೆ 7 ಜನ ಪ್ರಾಣವನ್ನು ಕಳ್ಕೊಂಡ್ರು. ಇದಾದ ಬಳಿಕ ನಿನ್ನೆ ಸಂಜೆ ಅಸ್ಸಾಂ ರೈಫಲ್ಸ್ನ ಕಂಪನಿ ಆಪರೇಟಿಂಗ್ ಬೇಸ್ಗೆ ನುಗ್ಗಿದಂತಹ 250 ಜನರ ಗುಂಪು ದಾಂಧಲೆ ಮಾಡಿತು. ಈ ವೇಳೆ ಯೋಧರು ಅನಿವಾರ್ಯವಾಗಿ ಗುಂಡು ಹಾರಿಸಿದಾಗ ಮತ್ತೊಬ್ಬ ನಾಗರಿಕ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸದ್ಯ ಪ್ರಕರಣ ದಾಖಲಾಗಿದ್ದು ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. 1 ತಿಂಗಳ ಒಳಗೆ ತನಿಖೆ ನಡೆಸಿ ವರದಿ ಕೊಡುವಂತೆ ಸೂಚಿಸಲಾಗಿದೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಮಿತ್ ಶಾ ಸಂಸತ್ಗೆ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ನಾರ್ತ್ ಈಸ್ಟ್ ವಲಯದಲ್ಲಿ ನಿಯೋಜನೆಗೊಂಡಿರುವ ಮೇಜರ್ ಜನರಲ್ ರ್ಯಾಂಕ್ ಆಫೀಸರ್ ಒಬ್ಬರಿಂದ ಕೋರ್ಟ್ ಆಫ್ ಎನ್ಕ್ವೈರಿ ನಡೆಸಲಾಗುತ್ತೆ ಅಂತ ಕೂಡ ಹೇಳಿದರು. ಜೊತೆಗೆ ಘಟನೆ ಬೆನ್ನಲ್ಲೇ ನಾನು ನಾಗಾಲ್ಯಾಂಡ್ ಸಿಎಂ ಮತ್ತು ರಾಜ್ಯಪಾಲರನ್ನ ಸಂಪರ್ಕ ಮಾಡಿದೆ. ನಿನ್ನೆ ಇಡೀ ದಿನ ಗೃಹ ಇಲಾಖೆ ಕಡೆಯಿಂದ ಪರಿಸ್ಥಿತಿಯ ಮಾನಿಟರಿಂಗ್ ನಡೀತಾ ಇತ್ತು. ಸದ್ಯ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ. ಅಗತ್ಯ ಇರೋ ಸ್ಥಳಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬಂಡುಕೋರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಇಂಥ ಲೋಪ ಮತ್ತೆ ಮರುಕಳಿಸಬಾರದು ಅಂತ ಭದ್ರತಾ ಪಡೆಗಳಿಗೂ ಕೂಡ ಸೂಚಿಸಲಾಗಿದೆ. ನಾಗಾಲ್ಯಾಂಡ್ನಲ್ಲಿ ಸೇನೆಯಿಂದಾದ ಈ ಘಟನೆ ಬಗ್ಗೆ ಭಾರತ ಸರ್ಕಾರ ದುಃಖ ವ್ಯಕ್ತಪಡಿಸುತ್ತೆ ಅಂತ ಕೂಡ ದೇಶದ ಗೃಹ ಮಂತ್ರಿ ಸಂಸತ್ನಲ್ಲಿ ಕೊಟ್ಟ ಹೇಳಿಕೆಯಲ್ಲಿ ಹೇಳಿದರು. ಇನ್ನು ಕಾರ್ಯಾಚರಣೆ ವೇಳೆ ಮೃತಪಟ್ಟ ನಾಗರಿಕರ ಅಂತಿಮ ಸಂಸ್ಕಾರದಲ್ಲಿ ಇವತ್ತು ಸಿಎಂ ನೆಫ್ಯೂ ರಿಯೋ ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದವರು ಮೃತರ ಕುಟುಂಬಗಳಿಗೆ ಕೇಂದ್ರದಿಂದ 11 ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ತಲಾ 5 ಲಕ್ಷ ಪರಿಹಾರವನ್ನು ಕೊಡ್ತೀವಿ. ಕೇಂದ್ರ ಸರ್ಕಾರ ಆಫ್ಸ್ಪಾ ಅಂದರೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸ್ತೀವಿ. ಅದು ದೇಶದ ಇಮೇಜನ್ನೇ ಹಾಳು ಮಾಡ್ತಿದೆ ಅಂತ ಹೇಳಿದ್ರು. ಮೇಘಾಲಯ ಸಿಎಂ ಕಾನ್ರಾಡ್ ಸಂಗ್ಮಾ ಕೂಡ ಆಫ್ಸ್ಪಾ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಂದ ಹಾಗೆ ಈ ಆಫ್ಸ್ಪಾ ಅಂದರೆ ದೇಶದ ಯಾವುದೇ ಭಾಗದಲ್ಲಿ ಅಶಾಂತಿ ಸೃಷ್ಟಿಯಾದರೆ ಅಲ್ಲಿ ಶಾಂತಿ ಸ್ಥಾಪಿಸೋಕೆ ಸೇನೆಗೆ ಹೆಚ್ಚಿನ ಪವರ್ಸನ ಅಧಿಕಾರಗಳನ್ನು ಕೊಟ್ಟು ನಿಯೋಜನೆ ಮಾಡಲಾಗುತ್ತೆ. ಅವರಿಗೆ ವಿಶೇಷ ಅಧಿಕಾರಗಳನ್ನು ಈ ಕಾಯ್ದೆಯಡಿ ಕೊಡಲಾಗುತ್ತೆ. ಆ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ ಸ್ಥಳದಲ್ಲಿ ಏನೋ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ 21 ಕಮಾಂಡೋಗಳ ಯೂನಿಟ್ ಅನ್ನು ಪೊಲೀಸರು ತಮ್ಮ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಭದ್ರತಾ ಪಡೆಗಳ ಉದ್ದೇಶ ಹತ್ಯೆ ಮಾಡೋದಾಗಿತ್ತು, ಗಾಯಗೊಳಿಸೋದಾಗಿತ್ತು ಅಂತ ಕೂಡ ಎಫ್ಐಆರ್ನಲ್ಲಿ ಆರೋಪ ಮಾಡಲಾಗಿದೆ. ಇನ್ನು ಈ ವಿಚಾರದಲ್ಲಿ ರಾಜಕೀಯ ಕೂಡ ಜೋರಾಗಿದೆ. 4 ಸದಸ್ಯರನ್ನ ಒಳಗೊಂಡ ಒಂದು ಸಮಿತಿ ರಚನೆ ಮಾಡಲಾಗಿದ್ದು ಅವರು ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಿ ವಾರದ ಒಳಗೆ ಪಕ್ಷದ ಮುಖ್ಯಸ್ಥರಿಗೆ ವರದಿ ಸಲ್ಲಿಸಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ. ಏನೋ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಸಿಗೋಡಿನ ಜವಾಹರ್ ನವೋದಯ ವಿದ್ಯಾಲಯ ವಸತಿ ಶಾಲೆಯಲ್ಲಿ ಸ್ಫೋಟಗೊಂಡಿದ್ದ ಕೊರೋನಾ ಈಗ ಮತ್ತಷ್ಟು ಜನರಿಗೆ ಹರಡಿದೆ. ನಿನ್ನೆ 59 ವಿದ್ಯಾರ್ಥಿಗಳು ಮತ್ತು 10 ಸಿಬ್ಬಂದಿ ಸೇರಿದಂತೆ 69 ಜನಕ್ಕೆ ಪಾಸಿಟಿವ್ ಬಂದಿತ್ತು. ಈಗ 101ಕ್ಕೆ ಏರಿಕೆಯಾಗಿದೆ ಒಂದೇ ಕಡೆ. ಇದರಲ್ಲಿ 90 ವಿದ್ಯಾರ್ಥಿಗಳು ಮತ್ತು 11 ಸಿಬ್ಬಂದಿ ಸೇರಿದ್ದಾರೆ. ಇವರ ಸ್ಯಾಂಪಲ್ಗಳನ್ನು ಜಿನೋಮ್ ಸೀಕ್ವೆನ್ಸಿಂಗ್ಗೆ ಕಳಿಸಲಾಗುತ್ತೆ ಅಂತ ಚಿಕ್ಕಮಗಳೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಉಮೇಶ್ ಹೇಳಿದ್ದಾರೆ. ಜೀನೋಮ್ ಸೀಕ್ವೆನ್ಸಿಂಗ್ನಲ್ಲಿ ಇವರಿಗೆ ತಗುಲಿರೋದು ಒಮೈಕ್ರಾನಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಶಾಲೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಶಾಲೆಗಳಲ್ಲಿ ಕೊರೋನಾ ಹೆಚ್ಚಾಗ್ತಿರೋ ಬಗ್ಗೆ ಮಾತನಾಡಿರೋ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಶಾಲೆಗಳಲ್ಲಿ ದೃಢಪಟ್ಟ ಎಲ್ಲ ಕೊರೋನಾ ಪ್ರಕರಣಗಳು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಿದ್ದು, ಕೊರೋನಾ ಪಾಸಿಟಿವ್ ಬಂದ ಮಕ್ಕಳಿಗೆ ಯಾವುದೇ ರೀತಿಯ ರೋಗದ ಲಕ್ಷಣ ಇಲ್ಲ, ತೊಂದರೆ ಕೂಡ ಆಗಿಲ್ಲ. ಫೆಬ್ರವರಿಯಲ್ಲಿ 3ನೇ ಅಲೆ ಬರಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಅಷ್ಟರಲ್ಲಿ ಮಕ್ಕಳಿಗೂ ಲಸಿಕೆ ಬರಬಹುದು, ಹೀಗಾಗಿ ಸಮಸ್ಯೆ ಆಗಲ್ಲ ಅನ್ನೋದು ನಮ್ಮ ನಂಬಿಕೆ. ಅಕಸ್ಮಾತ್ ಶಾಲೆಗಳನ್ನು ಬಂದ್ ಮಾಡಬೇಕು, ಎಕ್ಸಾಮ್ಗಳನ್ನು ಮಾಡಬಾರ್ದು ಅಂತಾದರೆ ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಮಂತ್ರಿ ನಾಗೇಶ್ ಅವರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದರ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಏನು ಮಕ್ಕಳ ಮೇಲೆ ಒಮೈಕ್ರಾನ್ ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟ ಆರೋಗ್ಯ ಮಂತ್ರಿ ಡಾಕ್ಟರ್ ಸುಧಾಕರ್, ಡೆಲ್ಟಾ ರೂಪಾಂತರಿ ಬಂದಾಗಲೇ ಮಕ್ಕಳ ಮೇಲೆ ತೀವ್ರವಾದ ಪರಿಣಾಮ ಬೀರಿಲ್ಲ. ಒಮೈಕ್ರಾನ್ ಹರಡೋ ವೇಗ ಜಾಸ್ತಿ ಇರಬಹುದು, ಆದರೆ ಅದರ ತೀವ್ರತೆ ಡೆಲ್ಟಾಗಿಂತ ಕಮ್ಮಿ ಇದೆ. ಹೀಗಾಗಿ ಒಮೈಕ್ರಾನ್ ಮಕ್ಕಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅಂತ ವಿಜ್ಞಾನಿಗಳು ತಜ್ಞರು ಇದುವರೆಗೆ ಹೇಳ್ತಿದ್ದಾರೆ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ರು. ಒಂದು ವೇಳೆ ಸಮಸ್ಯೆ ಆಗಬಾರ್ದು ಅಂತಾದರೆ ಎಲ್ಲರೂ ಕೂಡ 2 ಡೋಸ್ ಲಸಿಕೆಯನ್ನು ಬೇಗ ಹಾಕೊಳ್ಳಿ ಅಂತ ಕೂಡ ಹೇಳಿದ್ರು. ಇನ್ನು ಹೊಸ ರೂಲ್ಸ್, ಲಾಕ್ಡೌನ್ ಏನಾದರೂ ಜಾರಿಗೆ ಬರುತ್ತಾ ಅಂತ ಕೇಳಿದಾಗ ಒಮೈಕ್ರಾನ್ ಬಗ್ಗೆ ಕೇಂದ್ರ ಸರ್ಕಾರ ವಿಶ್ವಸಂಸ್ಥೆ ಅಧ್ಯಯನ ಮಾಡ್ತಾ ಇದೆ. ಆ ವರದಿ ಬಂದ ಬಳಿಕ ಹೊಸ ಕ್ರಮ ಏನಾದರೂ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಲಾಗುತ್ತೆ ಅಂತ ಹೇಳಿದ್ರು.
ಇನ್ನು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮೈಸೂರಿನ ಚಾಮುಂಡೇಶ್ವರಿ ಮತ್ತು ಬಾಗಲಕೋಟೆಯ ಬಾದಾಮಿ ಎರಡೆರಡು ಕಡೆ ನಿಂತ್ಕೊಂಡಿದ್ರು. ಚಾಮುಂಡೇಶ್ವರಿ ಸೋತರೂ ಕೂಡ ಬಾದಾಮಿ ಮತದಾರರು ಕೈ ಹಿಡಿದಿದ್ರು. ಅಂದಹಾಗೆ ಬಾದಾಮಿಯಲ್ಲಿ ಸಿದ್ದುಗೆ ಕ್ಷೇತ್ರ ಬಿಟ್ಟುಕೊಟ್ಟಿದ್ಯಾರು? ಮಾಜಿ ಸಚಿವ ಬೇಬಿ ಚಿಮ್ಮನಕಟ್ಟಿ. ಇವತ್ತು ಇದೇ ಕಾರ್ಯಕ್ರಮದಲ್ಲಿ ಚಿಮ್ಮನಕಟ್ಟಿಯ ದುಃಖ ಚಿಮ್ಮಿ ಆಚೆ ಬಂದಿದೆ. ಸಿದ್ದರಾಮಯ್ಯ ವಿರುದ್ಧ ಅವರ ಮುಂದೆನೇ ಬಹಿರಂಗವಾಗಿ ಸಿಕ್ಕಾಪಟ್ಟೆ ಜಾಡಿಸಿದ್ದಾರೆ. ಕ್ಷೇತ್ರ ಬಿಟ್ಟುಕೊಟ್ಟಾಗ ನನ್ನನ್ನು MLC ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಇದುವರೆಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಈ ಬಗ್ಗೆ ಎಷ್ಟು ನೋವು ನನಗಾಗಿದೆ ಅಂತ ನಂಗೆ ಮಾತ್ರ ಗೊತ್ತು. ಸಿದ್ದರಾಮಯ್ಯ ಅವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲೋಕೆ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಸ್ಪರ್ಧೆ ಮಾಡಬೇಕು? ಅವರು ಅಲ್ಲೇ ಗೆದ್ದು ತೋರಿಸ್ಬೇಕು. ಅದನ್ನು ಬಿಟ್ಟು ನಮಗೆ ಯಾಕೆ ಸಮಸ್ಯೆ ಮಾಡೋದು? ನನ್ನ ಪರಿಸ್ಥಿತಿ ಹುಲಿ ಹಂಗಿದ್ದೆ, ಈಗ ಇಲಿ ಆಗೋಗಿದ್ದೀನಿ ಅನ್ನೋ ಥರ ಆಗಿದೆ ಅಂತ ಚಿಮ್ಮನಕಟ್ಟಿ ದುಃಖವನ್ನು ಚಿಮ್ಮಿಸಿಬಿಟ್ರು. ಈ ವೇಳೆ ಸಿದ್ದರಾಮಯ್ಯ ಕೂಡ ವೇದಿಕೆ ಮೇಲಿದ್ದರು. ತಕ್ಷಣ ವೇದಿಕೆ ಮೇಲಿದ್ದ ಕೆಲವರು ಬಂದು ಚಿಮ್ಮನಕಟ್ಟಿ ಅವ್ರನ್ನ ಸುಮ್ಮನಾಗಿಸೋ ಪ್ರಯತ್ನವನ್ನು ಮಾಡಿದ್ರು. ಆದರೂ ಕೂಡ ಚಿಮ್ಮನಕಟ್ಟಿ ಸಿಟ್ಟು ಅಷ್ಟು ಸುಲಭಕ್ಕೆ ತಣ್ಣಗಾಗಲೇ ಇಲ್ಲ. ಒಟ್ಟಿನಲ್ಲಿ ಮುಂದಿನ ಸಲ ಬಾದಾಮಿಯಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಚಿಮ್ಮನಕಟ್ಟಿ ಅವರು. ಪುನೀತ್ ರಾಜ್ಕುಮಾರ್ ಅವರ ಕನಸಿನ ಪ್ರಾಜೆಕ್ಟ್ ಆಗಿರೋ ಗಂಧದ ಗುಡಿಯ ಸಾಕ್ಷ್ಯಚಿತ್ರದ ಟೀಸರ್ ಇವತ್ತು ಬಿಡುಗಡೆಯಾಗಿದೆ. PRK ಆಡಿಯೋ ಚಾನೆಲ್ನಲ್ಲಿ ಬಿಡುಗಡೆಯಾಗಿದ್ದು ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇದಕ್ಕೂ ಮೊದಲು ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವದಂದು ಈ ಟೀಸರ್ ಬಿಡುಗಡೆ ಮಾಡೋಕೆ ಪುನೀತ್ ರಾಜ್ಕುಮಾರ್ ನಿರ್ಧಾರ ಮಾಡಿದರು. ಅಪ್ಪು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲೂ ಈ ಟೀಸರ್ನ ಬಿಡುಗಡೆ ದಿನಾಂಕವನ್ನು ಘೋಷಿಸಿದ್ರು. ಆದರೆ ಅಕಾಲಿಕ ನಿಧನದಿಂದ ಟೀಸರ್ ಅವತ್ತು ಬಿಡುಗಡೆ ಆಗಿರಲಿಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಹುಟ್ಟಿದ ದಿನವಾದ ಇವತ್ತು ಗಂಧದ ಗುಡಿ ಟೀಸರನ್ನು ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕದ ವಿವಿಧ ಅರಣ್ಯ ಪ್ರದೇಶಗಳು, ಜಲಪಾತಗಳ ದೃಶ್ಯಗಳು ಮತ್ತು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಯನ್ನು ಇಲ್ಲಿ ಕಟ್ಟಿಕೊಡಲಾಗಿದ್ದು, ಪ್ರತೀಕ್ ಶೆಟ್ಟಿ ಅವರ ಅದ್ಭುತ ಛಾಯಾಗ್ರಹಣ, ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ ಅದ್ಭುತವಾಗಿ ಮೂಡಿಬಂದಿದೆ. ಗಂಧದ ಗುಡಿ ಸಾಕ್ಷ್ಯಚಿತ್ರ 2022ರಲ್ಲಿ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ. ಏನು ಚಿತ್ರದ ನಿರ್ದೇಶಕ ಅಮೋಘ ವರ್ಷ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಮೇಕಪ್ ಇಲ್ಲದೆ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಸಿನಿಮಾದಲ್ಲಿ ಪವರ್ ಸ್ಟಾರ್ ಅಂತ ಹಾಕಬೇಡಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ರು. ನಾನು ಹೇಗಿದ್ದೀನೋ ಹಾಗೆ ತೋರಿಸಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ದಾರೆ. ಇನ್ನು ಕಳೆದ 24 ಗಂಟೆಯಲ್ಲಿ ಕರ್ನಾಟಕದ ಕೆಲವೊಂದು ಕಡೆ ಮಳೆಯಾಗಿದೆ. ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಅನ್ನೋ ಕಡೆ ಅತಿ ಹೆಚ್ಚು 14 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ದಕ್ಷಿಣ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳ ಕೆಲವೊಂದು ಕಡೆ ಒಂದಷ್ಟು ಮಳೆಯಾಗುತ್ತೆ. ಕರಾವಳಿ ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಭಾರತದಲ್ಲಿ ಒಮೈಕ್ರಾನ್ ಕೊರೋನಾ ವೈರಸ್ ಪ್ರಕರಣಗಳ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ರಾಜಸ್ಥಾನದಲ್ಲಿ ಅತಿ ಹೆಚ್ಚು 9, ಮಹಾರಾಷ್ಟ್ರದಲ್ಲಿ 8, ಕರ್ನಾಟಕದಲ್ಲಿ 2, ಗುಜರಾತ್ ಮತ್ತು ದಿಲ್ಲಿಯಲ್ಲಿ ತಲಾ 1 ಪ್ರಕರಣ ದೃಢಪಟ್ಟಿದೆ. ದಕ್ಷಿಣ ಆಫ್ರಿಕಾದಿಂದ ಇತ್ತೀಚೆಗಷ್ಟೇ ರಾಜಸ್ಥಾನದ ಜೈಪುರ್ಗೆ ಬಂದಿದ್ದ ಒಂದೇ ಕುಟುಂಬದ 9 ಜನರಿಗೆ ಒಮೈಕ್ರಾನ್ ದೃಢಪಟ್ಟಿದೆ. ವಿವಿಧ ರಾಜ್ಯಗಳಲ್ಲಿ ಇನ್ನೂ ಹಲವು ಸ್ಯಾಂಪಲ್ಗಳನ್ನು ಜೀನೋಮ್ ಸೀಕ್ವೆನ್ಸಿಂಗ್ಗೆ ಕಳಿಸಲಾಗಿದ್ದು ಅವುಗಳ ರಿಪೋರ್ಟ್ ಬರೋದು ಬಾಕಿ ಇದೆ. ಇವತ್ತು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸವಾದ ದಿನ. ಇದರ ಅಂಗವಾಗಿ ಇದೇ ರೀತಿಯ ಮತ್ತೊಂದು ವಿವಾದ ಇರೋ ಶ್ರೀಕೃಷ್ಣನ ಜನ್ಮಸ್ಥಾನ ಮಥುರಾದಲ್ಲಿ ವಿವಿಧ ಕಾರ್ಯಕ್ರಮ ನಡೆಸೋಕೆ ಹಿಂದೂ ಪರ ಸಂಘಟನೆಗಳು ನಿರ್ಧಾರ ಮಾಡಿದ್ವು. ಆದರೆ ಇದಕ್ಕೆ ಅನುಮತಿ ನಿರಾಕರಿಸಿರೋ ಸ್ಥಳೀಯ ಆಡಳಿತ ಬಿಗಿ ಬಂದೋಬಸ್ತ್ ಏರ್ಪಾಟು ಮಾಡಿದೆ. ಇವತ್ತು ಕೂಡ ಖಾಕಿ ಸರ್ಪಗಾವಲು ಏರ್ಪಾಟು ಮಾಡಲಾಗಿತ್ತು. ಡ್ರೋನ್ ಮತ್ತು CCTV ಮೂಲಕ ಕಣ್ಗಾವಲು ಕೂಡ ಇಡಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಚೋದನಾಕಾರಿ ಸಂದೇಶಗಳು ಹರಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಿಗಾ ಇಡಲಾಗಿದೆ. ಮಥುರಾದಲ್ಲಿ 145 ಕಡೆ ಚೆಕ್ ಪಾಯಿಂಟ್ಗಳನ್ನು ಸ್ಥಾಪಿಸಿ ಎಲ್ಲ ವಾಹನಗಳ ಮೇಲೆ ಗಮನ ಇಡಲಾಗ್ತಿದೆ. ನಿನ್ನೆಯಿಂದಲೇ ಪ್ರಮುಖ ಸ್ಥಳಗಳಲ್ಲಿ ಸೆಕ್ಷನ್ 144 ಹೇರಲಾಗಿದೆ. ಮಥುರಾದಲ್ಲಿ 4ಕ್ಕಿಂತ ಹೆಚ್ಚಿನ ಜನ ಸೇರೋ ಹಾಗಿಲ್ಲ ಅಂತ ಕೂಡ ಆದೇಶ ಹೊರಡಿಸಲಾಗಿದೆ. ಡ್ರೆಸ್ ಸರಿ ಇಲ್ಲ, ಸೀರೆ ಸರಿ ಇಲ್ಲ, ಬ್ಲೌಸ್ ಸರಿ ಇಲ್ಲ, ಹುಲ್ದು ಸರಿ ಇಲ್ಲ, ಸ್ಟಿಚ್ ಆಗಿ ಸರಿಯಾಗಿಲ್ಲ, ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ ಅಂಥೇಳಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಬಹಳ ಅದ್ರ ಬಗ್ಗೆ ಕಾಳಜಿ ಇರುತ್ತೆ. ಗಂಡ ಹೆಂಡತಿ ಆಗಾಗ ವಾದ ವಿವಾದ ಮಾಡ್ಕೊಳ್ತಿರಬಹುದು ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಬ್ಲೌಸ್ ವಿಚಾರವಾಗಿ ಗಂಡನೊಂದಿಗೆ ವಾಗ್ವಾದಕ್ಕಿಳಿದ ಮಹಿಳೆಯೊಬ್ಬರು ಸರಿ ಇಲ್ಲ ಅಂಥೇಳಿ ವಾಗ್ವಾದ ಮಾಡಿ ಬಳಿಕ ಆತ್ಮಹತ್ಯೆಯೇ ಮಾಡಿಕೊಂಡ ಘಟನೆ ಹೈದರಾಬಾದ್ನ ಅಂಬರ್ಪೇಟ್ನಲ್ಲಿ ನಡೆದಿದೆ. 25 ವರ್ಷದ ಮಹಿಳೆ ವಿಜಯಲಕ್ಷ್ಮಿ ಮೃತ ಮಹಿಳೆ. ಇವರ ಪತಿ ಶ್ರೀನಿವಾಸ್ ವೃತ್ತಿಯಲ್ಲಿ ಟೇಲರ್ ಆಗಿದ್ರು. ಮನೆಗೆ ಹೋಗಿ ಸೀರೆ, ಬ್ಲೌಸ್ ಮೆಟೀರಿಯಲ್ ಮಾರ್ತಾ ಇದ್ರು. ಮನೆಯಲ್ಲೇ ಟೇಲರಿಂಗ್ ಕೂಡ ಮಾಡ್ತಾ ಇದ್ರು. ಈ ದಂಪತಿಗೆ 2 ಮಕ್ಕಳು ಕೂಡ ಇದ್ರು. 2 ದಿನಗಳ ಹಿಂದೆ ವಿಜಯಲಕ್ಷ್ಮಿಗೆ ಪತಿ ಶ್ರೀನಿವಾಸ್ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ರು. ಆಕೆಗೆ ಇಷ್ಟ ಆಗಲಿಲ್ಲ ಅಂತೆ. ಇದೇ ವಿಚಾರವಾಗಿ ವಾದ ವಿವಾದ ನಡೆದು ನೀವು ಸರಿ ಮಾಡಿಕೊಡ್ಲೇಬೇಕು ಅಂತ ಹೇಳಿದ್ದಾರೆ ಇವರು. ಇಲ್ಲ ಸರಿ ಇದೆ ಅಂತ ಹೇಳಿ ಪತಿ ಹೇಳಿದ್ದಾರೆ. ಇದರಿಂದ ಬೇಸರಗೊಂಡ ವಿಜಯಲಕ್ಷ್ಮಿ ಬೆಡ್ರೂಮ್ಗೆ ಹೋಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಇನ್ನು 200 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಿವುಡ್ ನಟಿ ಜಾಕ್ಲಿನ್ ಫರ್ನಾಂಡಿಸ್ಗೆ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಬರುವಂತೆ ಸಮನ್ಸ್ ನೀಡಿದೆ. ಡಿಸೆಂಬರ್ 8ನೇ ತಾರೀಕು ದಿಲ್ಲಿಯ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ನಲ್ಲಿ ತಿಳಿಸಲಾಗಿದೆ. ಅಂದಹಾಗೆ ಇದು ಫೋರ್ಟಿಸ್ ಹೆಲ್ತ್ ಕೇರ್ ಪ್ರಮೋಟರ್ ಶಿವಿಂದರ್ ಸಿಂಗ್ ಕುಟುಂಬಕ್ಕೆ ಬರೋಬ್ಬರಿ 200 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಆರೋಪದ ಪ್ರಕರಣ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದ ಸುಕೇಶ್ ಚಂದ್ರಶೇಖರ್ ಮತ್ತು ಆತನ ಪತ್ನಿ ನಟಿ ಲೀನಾ ಪೌಲ್ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ವಂಚನೆಯ ಮಾಸ್ಟರ್ ಮೈಂಡ್ ಸುಕೇಶ್ ಚಂದ್ರಶೇಖರ್ನಿಂದ ನಟಿ ಜಾಕ್ಲಿನ್ ಫರ್ನಾಂಡಿಸ್ ಬೆಲೆ ಬಾಳುವ ಗಿಫ್ಟ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಜಾಕ್ಲಿನ್ ಫರ್ನಾಂಡಿಸ್ ಪಾತ್ರದ ಬಗ್ಗೆ ವಿಚಾರಣೆ ನಡೆಸೋಕೆ ಇಡಿ ಸಮನ್ಸ್ ನೀಡಿದೆ. ನಿನ್ನೆ ಮುಂಬೈ ಏರ್ಪೋರ್ಟ್ನಿಂದ ದುಬೈಗೆ ಹಾರೋಕೆ ಮುಂದಾಗಿದ್ದ ಜಾಕ್ಲಿನ್ ರನ್ನ ತಡೆದು ಮನೆ ಕಳಿಸಲಾಗಿತ್ತು. ಅವರ ವಿರುದ್ಧ ಇಡಿ ಅಧಿಕಾರಿಗಳು ಈ ಹಿಂದೆನೇ ಲುಕ್ಔಟ್ ಸರ್ಕ್ಯುಲರ್ LOCಯನ್ನು ಕೂಡ ಜಾರಿ ಮಾಡಿದರು. ಪಾಕಿಸ್ತಾನದ ನುಸುಳುಕೋರನೊಬ್ಬನನ್ನ BSF ಯೋಧರು ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇಂಟ್ರೆಸ್ಟಿಂಗ್ ಇದೆ ಇದನ್ನ ಸ್ಟೋರಿ. ಸ್ಥಳೀಯ ಪೊಲೀಸರಿಗೆ ಆಮೇಲೆ ಹಿಡಿದು ಈತನನ್ನು ಒಪ್ಪಿಸಿದ್ದಾರೆ. ಮೊಹಮ್ಮದ್ ಅಹ್ಮರ್ ಅಂತ ಗುರುತಿಸಿಕೊಂಡಿರೋ ಈತ ಅಕ್ರಮವಾಗಿ ಪಾಕ್ನಿಂದ ಗಡಿ ನುಸುಳಿ ಭಾರತಕ್ಕೆ ಬಂದಿದ್ದ. ಯಾಕೆ ಬಂದಿದ್ಯಾ ಅಂತ ಕೇಳಿದಾಗ ಸೋಷಿಯಲ್ ಮೀಡಿಯಾ ಮೂಲಕ ಒಬ್ಬ ಹುಡುಗಿ ಪರಿಚಯ ಆಗಿತ್ತು. ಆಕೆಯನ್ನು ಮೀಟ್ ಮಾಡೋಕೆ ವೀಸಾ, ಪಾಸ್ಪೋರ್ಟು, 2 ದೇಶಗಳ ನಡುವಿನ ಸಂಬಂಧ ಬೇರೆ ಸರಿ ಇಲ್ಲ, ಯಾಕೆ ಫ್ಲೈಟು ಅದೆಲ್ಲ ಏನಕ್ಕೆ, ಬೇಲಿ ದಾಟ್ಬಿಡ್ತೀನಿ ಅಂತ ನುಗ್ಗಿಬಿಟ್ಟಿದ್ದೀನಿ ಅಂತ BSFಗೆ ಈತ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂತ ಕೂಡ ವಿಚಾರ ಗೊತ್ತಾಗ್ತಾ ಇದೆ. ಭಾರತ ಮತ್ತು ಬಾಂಗ್ಲಾದೇಶ ತಮ್ಮ ನಡುವೆ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆಯಾಗಿ 50 ವರ್ಷ ಆದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇವೆ. 1971ರ ಭಾರತ ಪಾಕ್ ಯುದ್ಧದ ನಂತರ ಪೂರ್ವ ಪಾಕಿಸ್ತಾನ ಸಪರೇಟ್ ಆಗಿ ಬಾಂಗ್ಲಾದೇಶದ ಉದಯ ಆಯಿತು. ಇದಕ್ಕೆ ಭಾರತ ಸಹಾಯ ಮಾಡಿತ್ತು. ಹೊಸ ದೇಶಕ್ಕೆ ಮಾನ್ಯತೆ ಕೊಟ್ಟಿದ್ದು ಕೂಡ ಮೊದಲಿಗೆ ಭಾರತನೇ. ಡಿಸೆಂಬರ್ 6ನೇ ತಾರೀಕು ಈ ಮೂಲಕ ಭಾರತ ಬಾಂಗ್ಲಾದೇಶ ನಡುವೆ ರಾಜತಾಂತ್ರಿಕ ಸಂಬಂಧ ಕೂಡ ಶುರುವಾಗಿತ್ತು. ಈ ಬಗ್ಗೆ ಮಾತನಾಡಿರುವ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ, ಭಾರತ ಅಂದು ಮಾಡಿದ ಉಪಕಾರವನ್ನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಅಂದಿನ ಇಂದಿರಾ ಗಾಂಧಿ ಸರ್ಕಾರ 1 ಕೋಟಿ ಬಾಂಗ್ಲಾ ನಿರಾಶ್ರಿತರಿಗೆ ಆಶ್ರಯ, ಆಹಾರ ಕೊಟ್ಟು ಸಹಾಯ ಮಾಡಿತ್ತು ಅಂತ ಹೇಳಿದ್ದಾರೆ. ಅದೇ ರೀತಿ ಇದೇ ವರ್ಷದ ಮಾರ್ಚ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾ ಪ್ರವಾಸ ಕೈಗೊಂಡಾಗ ಡಿಸೆಂಬರ್ 6 ಮೈತ್ರಿ ದಿನವನ್ನಾಗಿ 2 ದೇಶಗಳು ಆಚರಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಅಂತ ಕೂಡ ಬಾಂಗ್ಲಾ PM ಶೇಖ್ ಹಸೀನಾ ಹೇಳಿದ್ದಾರೆ. ಮನೆಗೆ ನುಗ್ಗಿದ್ದ ಹಾವನ್ನ ಹೊರಗೆ ಓಡಿಸುವ ಪ್ರಯತ್ನದಲ್ಲಿ ವ್ಯಕ್ತಿಯೊಬ್ಬ ತನ್ನ 10,000 ಅಡಿ ವಿಸ್ತೀರ್ಣದಲ್ಲಿ ಕಟ್ಟಿದ್ದ ಮನೆಯನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾನೆ. ಮನೆಗೆ ಹಾವು ನುಗ್ಗಿದ್ದರಿಂದ ಅದನ್ನು ಓಡಿಸೋಕೆ ಅಂತ ಮನೆಯಲ್ಲಿ ಹೊಗೆ ಹಾಕಿದ್ದಾನೆ. ಆದರೆ ಬೆಂಕಿ ಇಡೀ ಮನೆಗೆ ಹತ್ಕೊಂಡು ಹೊತ್ತಿ ಉರಿದಿದೆ. ಇದರಿಂದ ಸುಮಾರು $10 ಲಕ್ಷ ಅಂದರೆ ಸುಮಾರು 7.5 ಕೋಟಿ ರೂಪಾಯಿಯಷ್ಟು ನಷ್ಟವನ್ನು ಅನುಭವಿಸಿದ್ದಾನೆ. ಆದರೆ ಹಾವು ಮನೆಯಿಂದ ಹೊರಗೆ ಹೋಯ್ತಾ ಅಥವಾ ಅದು ಸುಟ್ಟು ಹೋಯ್ತಾ ಬೆಂಕಿಲಿ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಅಂದಹಾಗೆ ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ಈ ಘಟನೆಯಾಗಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೀತಾ ಇದ್ದ 2ನೇ ಮತ್ತು ಕೊನೆ ಟೆಸ್ಟ್ ಅನ್ನ ಭಾರತ 372 ರನ್ಗಳಿಂದ ಗೆದ್ದಿದೆ. ಈ ಮೂಲಕ ಟೆಸ್ಟ್ ಸರಣಿಯನ್ನ 1-0 ಅಂತರದಿಂದ ಗೆದ್ದಿದೆ. ಕೊನೆಯ ಪಂದ್ಯದಲ್ಲಿ 150 ಮತ್ತು 60 ರನ್ ಸಿಡಿಸಿದ ಮಯಾಂಕ್ ಅಗರ್ವಾಲ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗೆದ್ದರು. ಸರಣಿಯಲ್ಲಿ 14 ವಿಕೆಟ್ ಪಡೆದು ಬ್ಯಾಟ್ನಲ್ಲಿ 70 ರನ್ ಬಾರಿಸಿದ ಅಶ್ವಿನ್ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಗೆದ್ದರು. ಈ ಗೆಲುವಿನೊಂದಿಗೆ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಟೀಮ್ ಇಂಡಿಯಾ ಮೊದಲ ಸ್ಥಾನಕ್ಕೇರಿದೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ 2 ಮತ್ತು 3ನೇ ಸ್ಥಾನದಲ್ಲಿವೆ. ಇನ್ನು 2ನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತದ 10 ವಿಕೆಟ್ ಪಡೆದು ದಾಖಲೆ ಬರೆದ ಇಂಡಿಯಾ ಬಾರ್ನ್ ನ್ಯೂಜಿಲೆಂಡ್ ಪ್ಲೇಯರ್ ಎಜಾಜ್ ಪಟೇಲ್ಗೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಡಾ ವಿಜಯ್ ಪಾಟೀಲ್ ಅಫಿಷಿಯಲ್ ಸ್ಕೋರ್ ಶೀಟ್ ಕೊಟ್ಟು ಸನ್ಮಾನಿಸಿದರು. ಇದಕ್ಕೆ ಪ್ರತಿಯಾಗಿ ಎಜಾಜ್ ಪಟೇಲ್ ತಾವು ಸಹಿ ಮಾಡಿದ್ದ ಬಾಲ್ ಮತ್ತು ಟೀ ಶರ್ಟ್ ಅನ್ನು MCA ಮ್ಯೂಸಿಯಂಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇಡೀ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಜಿಮ್ ಲೇಕರ್ ನಂತರ ಭಾರತದ ಅನಿಲ್ ಕುಂಬ್ಳೆ ಬಿಟ್ಟರೆ ಈ ಸಾಧನೆ ಮಾಡಿದ 3ನೇ ಆಟಗಾರ ಎಜಾಜ್ ಪಟೇಲ್. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇವತ್ತು 949 ಅಂಕಗಳ ಭಾರಿ ಕುಸಿತ ಕಂಡು 56,747ರಲ್ಲಿ ದಿನದ ವಹಿವಾಟು ಅಂತ್ಯ ಮಾಡಿದೆ. ನಿಫ್ಟಿ 284 ಅಂಕ ಇಳಿಕೆ ಕಂಡು 16,912 ಆಗಿದೆ. ಒಮೈಕ್ರಾನ್ ಜಾಸ್ತಿ ಆಗ್ತಿರೋದು, ಹೂಡಿಕೆದಾರರು ದೊಡ್ಡ ಪ್ರಮಾಣದಲ್ಲಿ ಷೇರುಗಳ ಮಾರಾಟಕ್ಕೆ ಮುಂದಾಗಿದ್ದು, RBIನ MPC ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಹಣಕಾಸು ನೀತಿ ಸಮಿತಿಯ ಸಭೆ ಮೇಲೆ ನಡೀತಿದೆಯಲ್ಲ ಅದರ ಮೇಲೆ ಹೂಡಿಕೆದಾರರ ಕಣ್ಣಿರೋದು ಹಾಗೂ ಹಾಂಗ್ಕಾಂಗ್ ಸೇರಿದಂತೆ ಬಹುತೇಕ ಏಷ್ಯನ್ ಮಾರ್ಕೆಟ್ನಲ್ಲಿ ಕುಸಿತ ಕಂಡು ಬಂದಿರೋದು ಷೇರುಪೇಟೆಯ ಇಂದಿನ ಕುಸಿತಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 30 ಪೈಸೆ ಇಳಿಕೆ ಕಂಡು $75.42 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ $331 ಜಾಸ್ತಿಯಾಗಿ $47,875 ಆಗಿದೆ.
22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 304 ರೂಪಾಯಿ ಜಾಸ್ತಿಯಾಗಿ 43,854 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 149 ರೂಪಾಯಿ ಜಾಸ್ತಿಯಾಗಿ 60,992 ಆಗಿದೆ. ಬನ್ನೀಗ ಪಿಕ್ಕಾಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡ್ಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ರಾಜ್ಯದಲ್ಲಿ ಇಂದು 301 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 7 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 29,98,400 ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 38,237 ಆಗಿದೆ. ಇಂದು 359 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 29,53,067 ಆಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 7,067 ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು 88,000ಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 5.39 ಕೋಟಿಗೂ ಹೆಚ್ಚು ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 7.76 ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ 3, ದಕ್ಷಿಣ ಕನ್ನಡ 2, ಕೊಡಗು, ತುಮಕೂರು ತಲಾ 1. ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ 162, ಚಿಕ್ಕಮಗಳೂರು 40, ಮೈಸೂರು 16, ಹಾಸನ 12, ಧಾರವಾಡ 11, ಉತ್ತರ ಕನ್ನಡ 9, ತುಮಕೂರು 8, ಚಿಕ್ಕಬಳ್ಳಾಪುರ 6, ಬಳ್ಳಾರಿ, ಬೆಳಗಾವಿ, ಕೊಡಗು ತಲಾ 5, ಶಿವಮೊಗ್ಗ 4, ಚಾಮರಾಜನಗರ, ದಾವಣಗೆರೆ, ಮಂಡ್ಯ ತಲಾ 3, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಉಡುಪಿ ತಲಾ 2, ಚಿತ್ರದುರ್ಗ, ಹಾವೇರಿ, ಕೋಲಾರ ತಲಾ 1. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 8,306 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು 211 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,46,41,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 4,73,537 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 8,834 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 3,40,69,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 98,000ಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 98.35% ಇದ್ದು ಸಾವಿನ ಪ್ರಮಾಣ 1.37% ಇದೆ. ದೇಶದಲ್ಲಿ ನಿನ್ನೆ 8.86 ಲಕ್ಷಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 64.82 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ದೇಶದಲ್ಲಿ ನಿನ್ನೆ 24.55 ಲಕ್ಷಕ್ಕೂ ಅಧಿಕ ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು 127.93 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ 24 ಗಂಟೆಗಳಲ್ಲಿ 4.23 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 26.59 ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 52.58 ಲಕ್ಷ ದಾಟಿದೆ. ಇನ್ನು ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದ್ರೆ ಟೋಟಲ್ನಲ್ಲಿ ನಂಬರ್ 1 ಇರುವ ಅಮೆರಿಕದಲ್ಲಿ ಕಳೆದ 24 ಗಂಟೆಗಳಲ್ಲಿ 34,000ಕ್ಕೂ ಅಧಿಕ, ಭಾರತ 8,000ಕ್ಕೂ ಅಧಿಕ, ಬ್ರೆಜಿಲ್ 4,000ಕ್ಕೂ ಅಧಿಕ, ಯುನೈಟೆಡ್ ಕಿಂಗ್ಡಮ್ 43,000ಕ್ಕೂ ಅಧಿಕ, ರಷ್ಯಾ 32,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳ್ದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.